ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಿಯಾ, ನಂಗೇನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಅಮರ್. ನಿನ್ನ ಪ್ರಿಯ ಮಧ್ಯ ಯಾವ ಸಮಸ್ಯೆನೂ ಬರಬಾರ್ದು. ಪ್ರಿಯಾ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನಿನ್ ಜೊತೆ ಮಾತ್ರ ಸುಖವಾಗಿ ಸಂಸಾರ ಮಾಡಬೇಕು. ಇವಾಗ ಹೇಗ್ ಪ್ರಿಯಾಗ್ ಸಮಾಧಾನ ಮಾಡಬೇಕು? ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನೋ. ಪ್ರಿಯಾನ ಇವಾಗ ಹೇಗ್ ಫೇಸ್ ಮಾಡೋದು ಅಮರ್? ಪ್ರಿಯಾಗೆ ಸತ್ಯ ಗೊತ್ತಾದ ಮೇಲೂ ನಾವು ಅದನ್ನು ಮುಚ್ಚಿಟ್ರೆ ತುಂಬ ದೊಡ್ಡ ತಪ್ಪು ಮಾಡ್ದಂಗಾಗುತ್ತೆ. ನಾವು ಪ್ರಿಯಾಗೆ ನಮ್ಮ ಮಧ್ಯೆ ನಡೆದಿರೋದನ್ನೆಲ್ಲ ಹೇಳಲೇಬೇಕು. ಹಾಗೆ ನೀನು ಯಾವ ತಪ್ಪು ಮಾಡದಿರೋದ್ರಿಂದ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದ್ದು ನಾನು, ಅದಕ್ಕೆ ಶಿಕ್ಷೆ ಅಂತೂ ತಪ್ಪಲ್ಲ. ತಪ್ಪಲ್ಲ. ಹೇಳ್ಬಾರ್ದು ಮೇಡಮ್. ಏನ್ ಮಾಡ್ತಿದ್ದೀರಾ ನೀವು? ಮೇಡಮ್ ಮೇಡಮ್ ಇರಿ ಮೇಡಮ್, ಪ್ಲೀಸ್. ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ನನಗೆಲ್ಲಿರೋ ಅವಶ್ಯಕತೆ ಇಲ್ಲ. ನೀವು ತುಂಬಾ ಸ್ಟ್ರೆಸ್ ತಗೊಳ್ತಿದ್ದೀರಾ ಮೇಡಮ್. ನೀವು ತುಂಬಾ ವೀಕ್ ಆಗಿದ್ದೀರಾ. ನೀವೀಗ ರೆಸ್ಟ್ ತಗೋಬೇಕು ಮೇಡಮ್. ಮೇಡಮ್, ಅಮರ್ ಸರ್ ಇಲ್ಲೇ ಇದ್ದಾರೆ ಮೇಡಮ್. ಯಾರಿದ್ರು ಇಲ್ಲದೆ ಇದ್ರು ನನಗೆ ಎಲ್ಲಿರ್ಬೇಕು ಅಂತ ಗೊತ್ತಿದೆ. ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಮೇಡಮ್ ಮೇಡಮ್ ನಾನು ಹೇಳೋದು ಕೇಳಿ ಮೇಡಮ್. ಪ್ರಿಯಾ, ಪ್ರಿಯಾ ನಿಂತ್ಕೋ. ಪ್ರಿಯಾ, ಪ್ರಿಯಾ, ಪ್ರಿಯಾ ನಾನು ಹೇಳದ್ ಕೇಳು ಪ್ರಿಯಾ. ಯಾರು ಏನ್ ಹೇಳಿದ್ರು ನಾನು ಕೇಳಲ್ಲ. ಇವಾಗ ತಲೆ ತಗ್ಸಿದ್ರೆ ಏನ್ ಲಾಭ? ಆಲ್ರೆಡಿ ನನ್ನ ಎದೆಗೆ ಚೂರಿ ಹಾಕಾಯ್ತಲ್ಲ. ಪ್ರಿಯಾ, ಒಂದ್ಸಲ ನಾನು ಹೇಳೋದು ಕೇಳು. ಕೇಳಲ್ಲ. ಇಷ್ಟು ದಿನ ಕೇಳಿದ್ದು ನಂಬಿದ್ದು ಸಾಕು. ನಂಬಿಕೆ ದ್ರೋಹ ಗುರಿಯಾಗಿದ್ದು ಸಾಕು.
ರಾಧಿಕಾ, ಇವಾಗ ನೀನೇನು ಹೇಳಿದ್ರು ಅವಳು ಕೇಳಲ್ಲ. ನಾನು ಅವಳನ್ನ ಕನ್ವಿನ್ಸ್ ಮಾಡ್ತೀನಿ. ನೀನು ದಯವಿಟ್ಟು ಮನೆಗೆ ಹೋಗು. ಇಲ್ಲ ಅಮರ್, ಪ್ಲೀಸ್ ರಾಧಿಕಾ, ಈಗಾಗಲೇ ಲೇಟ್ ಆಗಿದೆ. ಕೈಲಾಶ್ ಗಾಬರಿ ಆಗಿರ್ತಾನೆ. ನೀನು ದಯವಿಟ್ಟು ಮನೆಗೆ ಹೋಗು. ಪ್ರಿಯಾ ವಿಷಯ ನಾನು ನೋಡ್ಕೋತೀನಿ. ಪ್ರಿಯಾಗೆ ಗೊತ್ತಾದ್ಮೇಲೆ ನಾನು ಕೈಲಾಶ್ ಅವ್ರ ಹತ್ರ ಸತ್ಯ ಮುಚ್ಚಿಡೋದು ಸರಿಯಲ್ಲ. ಅವ್ರಿಗೆ ನಿಜ ಹೇಳ್ಬಿಡ್ಬೇಕು. ಕೈಲಾಶ್ ಅವರೇ, ಕೈಲಾಶ್ ಅವರೇ, ಕೈಲಾಶ್ ಅವರೇ, ಓಹ್, ನಿದ್ದೆ ಮಾಡಿಬಿಟ್ರಾ? ಇವಾಗ ಅವರನ್ನ ನಿದ್ದೆಯಿಂದ ಎಬ್ಬಿಸಿ ಹೇಳೋದು ಸರಿಯಲ್ಲ. ನಾನು ಒಳ್ಳೆ ಸಮಯ ನೋಡಿಕೊಂಡು ಅವ್ರಿಗೆ ನಿಜ ಹೇಳ್ತೀನಿ. ನಿಮಗೆ ಸತ್ಯ ಹೇಳೋ ಅವಕಾಶ ಬಂದಿದೆ ರೀ. ನೀವು ಅರ್ಥ ಮಾಡ್ಕೋತೀರೋ ಅನ್ನೋ ಆಸೆಯಿಂದ, ನಂಬಿಕೆಯಿಂದ ನಾನು ನಡೆದಿದ್ದೆಲ್ಲ ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ ಮೇಲೆ ಏನು ಮಾಡಬೇಕು ಅನ್ನೋದು ನಿಮ್ಮ ಡಿಸಿಷನ್ ಮೇಲೆ ನಿಂತಿದೆ. ಕೊನೆ ಇರದಂಥ ಪ್ರೀತಿಗೆ ಕೊನೆಯನ್ನು ಕಾಣು ಕಣ್ಣಿಗೆ, ಕಣ್ಣ ಹನಿಯೇ ಕೊಡುಗೆ. ಭರವಸೆಯನ್ನು ಕಾಣದ ಬಾಳನು ಬಾಳಬೇಕಿದೆ, ಬೆಳಕೆ ಇರದೆ ಬದುಕೆ. ಮುಗಿಲ ಸೇರಲು ಹನಿಯೂ ಹೊರಟಿದೆ, ಕಂಬನಿಯಾಗಿ ಜಾರಿದೆ. ಕೊನೆ ಇರದಂಥ ಪ್ರೀತಿಗೆ ಕೊನೆಯನ್ನು ಕಾಣೋ ಕಣ್ಣಿಗೆ, ಕಣ್ಣ ಹನಿಯೇ ಕೊಡುಗೆ. ಭರವಸೆಯನ್ನು ಕಾಣದ ಬಾಳನು ಬಾಳಬೇಕಿದೆ, ಬೆಳಕೆ ಇರದೆ ಬದುಕೆ. ಇಷ್ಟು ದಿನ ನಾನು ಕಣ್ಣು ಮುಚ್ಕೊಂಡಿದ್ದೆ ರಾಧಿಕಾ, ಇನ್ನು ನಾನು ಮೋಸ ಹೋಗಲ್ಲ.
ನಾಳೆನೇ ನಮ್ಮ ಸಂಬಂಧಕ್ಕೆ ನಾಂದಿ ಹಾಡ್ತೀನಿ. ಆ ಸತ್ಯ ಮುಚ್ಚಿಟ್ಟಿರೋದ್ರ ಹಿಂದೆ ಒಂದು ಕಾರಣ ಇದೆ. ನೀನದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡ ಪ್ಲೀಸ್ ಪ್ರಿಯಾ. ಪ್ರಿಯಾ, ನಮ್ಮಿಬ್ಬರ ಮಧ್ಯೆ ನೆನ್ಕೊಂಡ ಹಾಗೆ ಏನೂ ಇಲ್ಲ. ನಾವಿಬ್ರು ಯಾವತ್ತೋ ಬೇರೆ ಆಗ್ಬಿಟ್ವಿ. ಹಳೆದೆಲ್ಲ ಮರೆತು ಕೇವಲ ಫ್ರೆಂಡ್ಸ್ ಆಗಿ ಬದುಕ್ತಾ ಇದ್ದೀವಿ. ಪ್ರಿಯಾ, ನೀನಂತೂ ರಾಧಿಕಾ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಇದ್ರಲ್ಲಿ ತಪ್ಪು ಯಾರ್ದಾದ್ರೂ ಇದ್ರೆ ಅದು ಕೇವಲ ನಂದೇ. ಸಾಕು, ನೀವಿನ್ನೂ ಏನು ಹೇಳ್ಬೇಡಿ. ಇಷ್ಟು ದಿನ ನಿಮ್ಮನ್ನ ಕಣ್ಮುಚ್ಕೊಂಡು ನಂಬಿದ್ದೆ. ಚಿತ್ತರ ಪ್ರೀತಿಸಿದ್ದೆ. ನೀವು ದ್ರೋಹ ಮಾಡಿ ನನ್ನ ಹುಚ್ಚಿ ಮಾಡ್ಬಿಟ್ರೆ. ನೀವೇ ನನ್ನ ಪ್ರಪಂಚ ಅನ್ಕೊಂಡಿದ್ದೆ, ಆದ್ರೆ ನನ್ನ ಪ್ರಪಂಚ ಇಲ್ಲ. ಚೂರ್ ಚೂರ್ ಮಾಡ್ಬಿಟ್ರಿ ನೀವು. ಪ್ರಿಯಾ, ನಾನ್ ದೇವತೆ ತರ ಅನ್ಕೊಂಡಿದ್ದ ಅಕ್ಕ ಕೂಡ ನನ್ನ ಹತ್ರ ಸತ್ಯ ಮುಚ್ಚಿಟ್ಬಿಟ್ಲು. ಅಂದ್ರೆ ನೀವಿಬ್ರು ಸೇರಿ ಮೊದ್ಲಿಂದನೂ ನನಗ್ ಮೋಸ ಮಾಡ್ತಾನೆ ಬಂದಿದ್ದೀರಾ. ಇಲ್ಲ ಪ್ರಿಯಾ, ಇಲ್ಲ. ಅವತ್ತೇ ಅಕ್ಕ ನಿಮ್ಮನ್ನ ಮದುವೆ ಆಗ್ಬೇಡ ಅಂತ ನನ್ನ ತಡೀತಿದ್ಲು. ಅವಾಗ ನಂಗೆ ಅರ್ಥ ಆಗ್ಲಿಲ್ಲ. ಈ ದೊಡ್ಡ ಬುದ್ಧಿಗೆ ಅವಾಗ ಏನು ಅರ್ಥನೇ ಆಗ್ಲಿಲ್ಲ. ನಿಮ್ಮಿಬ್ರ ನಡುವೆ ಈ ರೀತಿ ಆಗಿರ್ಬೋದು ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ಪ್ರಿಯಾ, ನನ್ನ ಜೀವನದಲ್ಲ ಅತಿ ಹೆಚ್ಚು ಪ್ರೀತಿಸಿದ್ದು ಗೌರವಿಸಿದ್ದು ನಿಮ್ಮಿಬ್ರನ್ನೇ. ಹಾಗಿರುವಾಗ ನೀವಿಬ್ಬರು ನನ್ನ ಜೀವನನೇ ಆಟ ಮಾಡ್ಕೊಂಡ್ಬಿಟ್ರೆ. ಅದಲ್ಲ ಪ್ರಿಯಾ, ನಾನು ಹೇಳೋದು ಒಂದ್ಸಲ ಕೇಳು. ನಾವು ಪ್ರೀತಿಸಿದಂತೂ ನಿಜಾನೇ, ಆದ್ರೆ ಇವಾಗ ನಮ್ಮ ಮಧ್ಯೆ ಆ ಪ್ರೀತಿ ಇಲ್ಲ. ಅವಳು ಕೈಲಾಶ್ ಜೊತೆ, ನಾನು ನಿನ್ ಜೊತೆ ಸಂತೋಷದಿಂದ ಸಂಸಾರ ಮಾಡ್ತಿದ್ದೀವಿ. ನಿಜ ಹೇಳಿದ್ರೆ ನೀಗೀಗ ನೋವಾಗುತ್ತೆ ಅಂತ ನಾವು ನಿನ್ನಿಂದ ಮುಚ್ಚಿಟ್ಟಿದ್ವಿ ಹೊರತು ನಿನಗೆ ಮೋಸ ಮಾಡೋ ಉದ್ದೇಶದಿಂದ ಅಲ್ಲ ಪ್ರಿಯಾ.
ನನ್ನ ನಂಬು ಪ್ಲೀಸ್ ಪ್ರಿಯಾ. ನೀವೇನ್ ಹೇಳಿದ್ರು ನಾನು ಕೇಳಲ್ಲ. ಇಷ್ಟು ದಿನ ನಾನು ನಿಮ್ ಮಾತು ಕೇಳಿ ಮೋಸ ಹೋಗಿದ ಸಾಕು. ಇನ್ಮೇಲೆ ನಾನೇನು ಕೇಳಿಸ್ಕೊಳ್ಳೋದಿಲ್ಲ. ಪ್ರಿಯಾ, ದಯವಿಟ್ಟು ನನ್ ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಬಿಡಿ ಪ್ಲೀಸ್. ಪ್ರಿಯಾ ಪ್ಲೀಸ್ ನನ್ನ ಮಾತು ಒಂದ್ಸಲ ಕೇಳು ಪ್ರಿಯಾ. ಪ್ಲೀಸ್ ಪ್ಲೀಸ್ ಒಂದ್ಸಲ ಬಾಗ್ಲಿ ತೆಗಿ. ಪ್ಲೀಸ್ ಪ್ರಿಯಾ. ಪ್ರಿಯಾ ಪ್ರಿಯಾ ಆ ರಿಪೋರ್ಟ್ಸ್ನೆಲ್ಲ ತೆಗ್ದಿಡಿ, ನಾನು ಬಂದು ಚೆಕ್ ಮಾಡ್ತೀನಿ. ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ, ನಾನು ಬಂದು ಚೆಕ್ ಮಾಡ್ತೀನಿ. ಓಕೆ. ದರ್ಶಿನಿ, ದರ್ಶಿನಿ, ಲೇಟ್ ಆಗ್ತಿದೆ, ಸ್ವಲ್ಪ ಬೇಗ ಹೋಗ್ಬೇಕು. ನೀನ್ ರೆಡಿ ಆದ್ಯಾ? ರೆಡಿ ಅದೇ, ಬರ್ತಿದ್ದೀನಿ. ಓಕೆ. ನಾನ್ ರೆಡಿ ರಾಧಿಕಾ, ಹೊರಡೋಣವಾ? ಸರಿ, ಹೊರಡೋಣ. ನಡಿ. ರಾಧಿಕಾ, ಕೈಲಾಶ್ ಅವರೇ, ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಏನಾದರೂ ಬೇಕಿದ್ರೆ ಕಾಲ್ ಮಾಡಿ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ನಿಮಗೆ ಲಂಚು ತಯಾರು ಮಾಡಿ ಇಟ್ಟಿದ್ದೀನಿ. ಓಕೆನಾ? ಬಾಯ್. ಓಕೆ. ರಾಧಿಕಾ, ಒಂದು ನಿಮಿಷ. ದರ್ಶಿನಿ, ನೀನು ಹಾಸ್ಪಿಟಲ್ಗೆ ಹೋಗು. ರಾಧಿಕಾ ಆಮೇಲೆ ಬರ್ತಾಳೆ. ಅರ್ಜೆಂಟ್ ಏನಿಲ್ಲ ಕೈಲಾಶ್, ನಾನು ವೇಟ್ ಮಾಡ್ತೀನಿ. ಅದಲ್ಲ ದರ್ಶಿನಿ,
ರಾಧಿಕಾ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು. ಅದೇ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಆ ವಿಷಯದ ಬಗ್ಗೆ.